ಖತರ್ನಾಕ್ ಕೇಡಿ, ಇವಳು ಭಲೇ ಲೇಡಿ. ಮ್ಯಾಟ್ರಿಮೋನಿಯಾದಲ್ಲಿ ಪರಿಚಯ ಆಗಿ ಇಬ್ಬರು ಮದುವೆ ಆದ್ರು. ಒಂದಷ್ಟು ದಿನ ಜೀವನಾನೂ ಮಾಡಿದ್ರು. ಆಮೇಲೆ ನಿನಗೆ ನಾನು ಬೇಡ, ನನಗೆ ನೀನು ಬೇಡ ಅಂತ ದೂರ ಆದ್ರು. ಅದೇ ಕೋಪಕ್ಕೆ ರೊಚ್ಚಿಗಿದ್ದ ಗಂಡ ಈಗ ಪತ್ನಿಯ ಮಾನ ಮರ್ಯಾದೆ ತೆಗೆದಿದ್ದಾನಂತೆ. ತಾಳಿ ಕಟ್ಟಿದ ಪತ್ನಿಗೆ ಕಾಲ್ ಗರ್ಲ್ ಪಟ್ಟ ಕೊಟ್ಟು ಸೇಡು ತೀರಿಸಿಕೊಂಡಿದ್ದಾನಂತೆ. ಇಲ್ಲೊಂದು ಗಂಡ ಹೆಂಡತಿ ಜೋಡಿ ಜಗಳ ಮಾಡ್ಕೊಂಡು ದೂರ ಇದ್ರು. ದೂರಾನೇ ಆಗ್ಬಿಡೋಣ ಅಂತ ಕೂಡ ನಿರ್ಧಾರ ಮಾಡಿದ್ರು. ಹೀಗೆ ದೂರ ಆದ ಗಂಡ ಹೆಂಡತಿ ಜಗಳ ವಿಕೋಪಕ್ಕೆ ಹೋಗಿದ್ದು. ಇದರ ಪರಿಣಾಮ ಗಂಡನ ವಿರುದ್ಧ ದೂರು ದಾಖಲಾಗಿದೆ. ಹೆಂಡತಿಯ ಮಾನ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜಾಗಿದೆ. ಇವನ ಹೆಸರು ಸತ್ಯನಾರಾಯಣ. ಇವನ್ ಮಾಡಿರೋ ಘನಂದಾರಿ ಕೆಲ್ಸ ಕೇಳಿದ್ರೆ ಇವನನ್ನ ಸತ್ಯನಾರಾಯಣ ಅನ್ಬೇಕು ಅಥವಾ ಬೇರೆ ಏನಾದ್ರೂ ಹೆಸರಲ್ಲಿ ಕರಿಬೇಕು ಅನ್ನುವಷ್ಟು ಕೋಪ ಬರುತ್ತೆ. ಯಾಕಂದ್ರೆ ಈ ವ್ಯಕ್ತಿ ಮಾಡಿರೋದು ಅಂಥ ನೀಚ ಕೃತ್ಯ. ಪತ್ನಿಗೆ ಕಾಲ್ ಗರ್ಲ್ ಪಟ್ಟ, ಫೋನ್ ನಂಬರ್ ಊರಿಗೆಲ್ಲ ಕೊಟ್ಟ. ಸತ್ಯನಾರಾಯಣ್ ಪತ್ನಿಗೆ ಕಾಲ್ ಗರ್ಲ್ ಪಟ್ಟ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಊರವ್ರಿಗೆಲ್ಲ ಆಕೆಯ ಫೋನ್ ನಂಬರ್ ಕೊಟ್ಟು ತನ್ನ ಪತ್ನಿಯ ಮಾನಹರಣ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೆಂಗಂತ ಸ್ವತಃ ಪತ್ನಿಯೇ ನಂದಿನಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದು ತನ್ನ ಗಂಡನ ವಿರುದ್ಧ ಕ್ರಮ ಜರುಗಿಸಿ ಅಂತ ಒತ್ತಾಯಿಸಿದ್ದಾರೆ. ಅಂದ್ಹಾಗೆ ಸತ್ಯನಾರಾಯಣ ಈ ರೀತಿ ತನ್ನ ಪತ್ನಿಯ ಫೋಟೋಗಳನ್ನ ಹಾಗೆ ಫೋನ್ ನಂಬರ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆಕೆಯ ಮಾನಹರಣ ಮಾಡ್ತಾ ಇರೋದಕ್ಕೆ ಕಾರಣ ಡಿವೋರ್ಸ್ ಕೇಳಿರೋದಕ್ಕಂತೆ. ಹೌದು, 2019ರಲ್ಲಿ ಸತ್ಯನಾರಾಯಣ ಮದುವೆ ನಡೆದಿತ್ತು. 6 ತಿಂಗಳು ಸಂಸಾರನೂ ಮಾಡಿದ್ದಾರೆ. ಆಮೇಲೆ ಇಬ್ಬರ ನಡುವೆ ಮನಸ್ತಾಪ ಮೂಡಿ ಆಗಾಗ ಜಗಳ ಆಗ್ತಿತ್ತಂತೆ. ಹೀಗಾಗಿ ಇನ್ಮುಂದೆ ಒಟ್ಟಿಗಿದ್ರೆ ಸರಿ ಹೋಗಲ್ಲ ಅಂತ ನಿರ್ಧಾರ ಮಾಡಿ ಇವರಿಬ್ರು ಬೇರೆ ಬೇರೆ ಮನೆ ಮಾಡ್ಕೊಂಡು ಜೀವನಾನ ಮುಂದುವರ್ಸಿದ್ರು. ಈ ನಡುವೆ ಗಂಡನಿಂದ ದೂರ ಆಗಿದ್ದ ಆಕೆ ತನಗೆ ಡಿವೋರ್ಸ್ ಬೇಕು ಅಂತ ಕೇಳಿದಾಳೆ. ನ್ಯಾಯಾಲಯದಲ್ಲೂ ಕೂಡ ಡಿವೋರ್ಸ್ ಕೇಸ್ ಫೈಲ್ ಮಾಡಿದ್ರಂತೆ. ಆದ್ರೆ ಸತ್ಯನಾರಾಯಣ ಮಾತ್ರ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಡಿವೋರ್ಸ್ಗಾಗಿ ಪದೇ ಪದೇ ಪೀಡಿಸ್ತಾ ಇದ್ಲು ಅನ್ನೋ ಕಾರಣಕ್ಕೆ ಸಿಟ್ಟಿಗಿದ್ದ ಸತ್ಯನಾರಾಯಣ ಈಗ ತನ್ನ ಪತ್ನಿಯ ಮಾನ ತೆಗೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಫೇಸ್ಬುಕ್ ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈಕೆ ಕಾಲ್ ಗರ್ಲ್, ಆಸಕ್ತಿ ಇದ್ರೆ ಸಂಪರ್ಕಿಸಿ ಅಂತ ನಂಬರ್ ಕೂಡ ಶೇರ್ ಮಾಡಿ ವಿಕೃತಿ ಮೆರೆದಿದ್ದಾನೆ ಅಂತ ದೂರಲಾಗಿದೆ. ಅವಳಿಗೆ ಏನಾಗಿದೆ, ಒಂದು 2.5-3 ವರ್ಷದ ಬ್ಯಾಕ್ ಇದು ಮದುವೆ ಆಯಿತು. ಮದುವೆ ಆದಮೇಲೆ ಅವನು ಒಂಥರ ಸೈಕೋಪ್ಯಾಟ್ರಿಕ್ಸು, ದಿನ ಅನುಮಾನ ಬರ್ತಾ ಇದ್ದ. ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಯಿತು. ಅವನು ಆಸ್ಟ್ರೇಲಿಯಾದಲ್ಲಿದ್ದಾನೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಪ್ಲಸ್ ರಾಜಗೋಪಾಲ್ ಸ್ಟೇಷನ್ ಅವರು ಹೇಳಿದರು, ಪ್ಲಸ್ ನಂದಿನಿ ಸ್ಟೇಷನ್ ಅವರು ಹೇಳಿದರು ಅವನು ಆಸ್ಟ್ರೇಲಿಯಾ ಅಂತ ಹೇಳ್ತಾರೆ. ಇನ್ನು ಕೆಲವರು ಲಂಡನ್ನು ಅಂತ ಹೇಳ್ತಾ ಇದ್ದಾರೆ. ಅವನು ಅಬ್ರಾಡಲ್ಲಿ ಕುತ್ಕೊಂಡು ಎಲ್ಲ ಫೋನ್ ವೆಬ್ಸೈಟಲ್ಲೂ ನನ್ನ ತಂಗಿ ಫೋಟೋ ಮತ್ತು ನನ್ನ ತಂಗಿದು ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕ್ಬಿಟ್ಟು ಕಾಲ್ ಗರ್ಲ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿ ಫೋಟೋ ಮತ್ತು ಪರ್ಸನಲ್ ಫೋನ್ ನಂಬರ್ ಶೇರ್ ಮಾಡಿದ್ರಿಂದ ಸಾಕಷ್ಟು ಫೋನ್ ಕಾಲ್ ಬರ್ತಿದ್ಯಂತೆ. ಕಾಲ್ಗಳು ಅನ್ಕೊಂಡು ಫೋನ್ ಮಾಡ್ತಾ ಇರೋ ಪುರುಷರು ಟಾರ್ಚರ್ ಕೊಡ್ತಿದ್ದಾರಂತೆ. ಇದರಿಂದ ತೀವ್ರ ತೊಂದರೆಗೆ ಸಿಲುಕಿದ ಪತ್ನಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ಸತ್ಯನಾರಾಯಣ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಆದ್ರೆ ಪತ್ನಿಯ ಕಂಪ್ಲೇಂಟ್ ತಗೊಂಡಿರೋ ಪೊಲೀಸರು ಕೇವಲ ಎನ್ಸಿಆರ್ ದಾಖಲು ಮಾಡ್ಕೊಂಡು ಆಯ್ತು ನೋಡೋಣ ಹೋಗಿ ಅಂತ ಹೇಳಿ ಕಳಿಸಿದಾರಂತೆ. ಸತ್ಯನಾರಾಯಣ ಈ ದೇಶದಲ್ಲಿಲ್ಲ ಅನ್ನೋ ಕಾರಣಕ್ಕೆ ಕ್ರಮ ತೆಗೆದುಕೊಳ್ತಿಲ್ವಂತೆ. ಇವರಿಬ್ಬರದ್ದು ಮೊದಲ ಮದುವೆ ಅಲ್ಲ. ಹೌದು, ಆರೋಪಿ ಸ್ಥಾನದಲ್ಲಿರುವ ಸತ್ಯನಾರಾಯಣ ಮತ್ತು ದೂರು ಕೊಟ್ಟಿರೋ ಮಹಿಳೆಯದ್ದು ಮೊದಲ ಮದುವೆಯಲ್ಲ. ಇವರಿಬ್ಬರಿಗೂ ಇದು 2ನೇ ಮದುವೆ ಅನ್ನೋ ವಿಚಾರ ಕೂಡ ಬಯಲಾಗಿದೆ. ಅದಾಗ್ಲೇ ಮದುವೆಯಾಗಿ ಹೆಂಡತಿಯಿಂದ ದೂರ ಇದ್ದ ಸತ್ಯನಾರಾಯಣ ಮತ್ತು ಅದಾಗ್ಲೇ ಮದುವೆಯಾಗಿ ಗಂಡನಿಂದ ದೂರ ಇದ್ದ ಮಹಿಳೆ ಇಬ್ಬರಿಗೂ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದೆ. ಇಬ್ಬರು ಒಪ್ಪಿ ಮದುವೆನೂ ಆಗಿದ್ದಾರೆ. 6 ತಿಂಗಳು ಎಲ್ಲವೂ ಚೆನ್ನಾಗಿಯೇ ಇದ್ದ ಈ ಜೋಡಿ ನಡುವೆ ಅದ್ಯಾವ ಕಾರಣಕ್ಕೆ ಜಗಳ ಆಯ್ತೋ ಗೊತ್ತಿಲ್ಲ, ಅಲ್ಲಿಂದ ಕಿತ್ತಾಡ್ತಾನೆ ಇದಾರಂತೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ದ ಸತ್ಯನಾರಾಯಣ
ತನ್ನ ಪತ್ನಿಗಾಗಿ ಸಾಕಷ್ಟು ಹಣ ಖರ್ಚು ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪತ್ನಿ ಕೇಳ್ದಾಗ್ಲೆಲ್ಲ ದುಡ್ಡು ಕೊಡ್ತಿದ್ದಂತೆ. ಮಡ್ದಿಗಾಗಿ ಸುಮಾರು 15 ಲಕ್ಷದವರೆಗೆ ಖರ್ಚು ಮಾಡಿದಾನಂತೆ. ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ನಂತೆ. ಆದ್ರೂ ಪತ್ನಿ ಸತ್ಯನಾರಾಯಣ ಅವರಿಂದ ದೂರ ಆದ್ಲಂತೆ. ದೂರ ಆದ್ಮೇಲೆ ಮತ್ತೊಂದು ಮದುವೆ ಆಗೋದಕ್ಕೆ ಮುಂದಾಗಿದ್ದು, ಅದೇ ಕಾರಣಕ್ಕಾಗಿ ಡಿವೋರ್ಸ್ ಕೇಳ್ತಾ ಇದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಅದ್ಯಾವಾಗ ಪತ್ನಿ 3ನೇ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿ ಡಿವೋರ್ಸ್ ಕೇಳ್ತಿದ್ದಾಳೆ ಅಂತ ಸತ್ಯನಾರಾಯಣಗೆ ಮಾಹಿತಿ ಸಿಕ್ತೋ, ಆಗ ಪತ್ನಿ ನನಗೆ ವಂಚಿಸಿದ್ದಾಳೆ ಅನ್ನೋ ತೀರ್ಮಾನಕ್ಕೆ ಬರ್ತಾನೆ. ತನಗೆ ಮೋಸ ಮಾಡಿದ್ದಾಳೆ ಅಂತ ಸಿಟ್ಟಿಗೆದ್ದು ಪತ್ನಿಯ ಕೆಲವು ಫೋಟೋಗಳನ್ನ ಹಾಗೆ ಫೋನ್ ನಂಬರ್ ಹಾಕಿ ಇವಳು ಕಾಲ್ ಗರ್ಲ್ ಅಂತ ಪ್ರಮೋಟ್ ಮಾಡಿ ಸೇಡು ತೀರಿಸಿಕೊಂಡಿದ್ದಾನೆ. ಸದ್ಯಕ್ಕೆ ನಂದಿನಿ ಲೇಔಟ್ ಹಾಗೆ ರಾಜ್ಯ ಮಹಿಳಾ ಆಯೋಗದಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಈ ಕಡೆ ಸತ್ಯನಾರಾಯಣ ದೇಶದಲ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣವನ್ನ ಪೊಲೀಸರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.